ಮತ್ತೆ ಬೇಕಾಗಿದೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆರ್ಜೆಡಿ ಮತ್ತೆ ಎನ್ಡಿಎ ಸರ್ಕಾರ ಮತ್ತೆ ಬರ್ಬೋದಾ? ಈ ಇಂಡಿಯಾ ಒಕ್ಕೂಟ ಒಂದು ರೀತಿಯ ಸ್ವಾರ್ಥಿಗಳ ಒಕ್ಕೂಟ. ಅವರು ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ದೇಶದ ಏಳ್ಗೆ ಬಗ್ಗೆ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅವ್ರ ಕಲ್ಪನೆ ಇಲ್ಲದೇನೆ ನಮ್ಮ ಪಕ್ಷಗಳದ್ದು ನಮ್ಮ ವ್ಯಕ್ತಿತ್ವದ ಬಗ್ಗೆ ಏನಾದ್ರು ಲಾಭ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನಕ್ಕೆ ಸೇರಿದಂಥ ಇಂಡಿಯಾ ಒಕ್ಕೂಟ ಅದು. ಆದರೆ ನರೇಂದ್ರ ಮೋದಿಯವರ ಒಕ್ಕೂಟ ಏನಿದೆ, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಉದ್ದೇಶದಿಂದ ಈ ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಏಳಿಗೆಗೋಸ್ಕರ ಎಲ್ಲರೂ ಒಂದಾಗಿರೋದು. ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ. ಈಗ IND ಒಕ್ಕೂಟದಲ್ಲಿದ್ದಂಥ ಒಬ್ಬೊಬ್ಬರೇ ಹೊರಗೆ ಬರ್ತಾ ಇದ್ದಾರೆ. ಮೊದಲನೇ ಮಮತಾ ಬ್ಯಾನರ್ಜಿ ಹೊರಗೆ ಬಂದರು, ನಿತೀಶ್ ಕುಮಾರ್ ಹೊರಗೆ ಬಂದಿದ್ದಾರೆ, ಕೇಜ್ರಿವಾಲ್ ಹೊರಗೆ ಬಂದಿದ್ದಾರೆ. ಈ ರೀತಿ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಯಾಕೆ ಅಂತಂದರೆ ಅವರು ಸೀಟ್ ಹೊಂದಾಣಿಕೆಯಲ್ಲಿ ಸರಿ ಹೋಗಲಿಲ್ಲ ಅನ್ನೋ ಥರದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಪರಿಸ್ಥಿತಿ ಹೇಗಲಿ ಎಷ್ಟು ಮಟ್ಟಿಗೆ ಅಂತಂದರೆ, ಈ ಒಂದು IND ಒಕ್ಕೂಟ ಮಾಡಿ ಅದ್ರ ಮುಖಾಂತರ ಹೇಗಾರು ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಿದ್ರು. ಆದರೆ ಇವತ್ತು ಇಡೀ ದೇಶದಲ್ಲಿ ಒಂದೊಂದು ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ 1 ಸೀಟ್ ಕೊಡ್ತೀವಿ, ನಿಮ್ಗೆ 2 ಸೀಟ್ ಕೊಡ್ತೀವಿ, ಬೇಕಾದರೆ ಇರ್ರಿ ಬೇಡದಿದ್ರು ಹೋಗಿರಿ ಅನ್ನೋಂಥ ಒಂದು ಪರಿಸ್ಥಿತಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಒಂದು ಆ ಪಕ್ಷದ ದುರ್ದೈವ. ಯಾಕೆಂದರೆ ನ್ಯಾಯವಾಗಿ ಅಖಿಲ ಭಾರತೀಯ ಪಕ್ಷ ಅತಿ ಹೆಚ್ಚು ಸೀಟಲ್ಲಿ ತಗೊಂಡು ಬೇರೆ ಬೇರೆ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಕಡಿಮೆ ಸೀಟ್ ಕೊಡಬೇಕು, ಇದು ಪದ್ಧತಿ. ಆದರೆ ಇದು ಉಲ್ಟಾ. ಇದು ಈಗ ಮಮತಾ ಬ್ಯಾನರ್ಜಿ ನಿಮ್ಗೆ 1 ಸೀಟ್ ಕೊಡ್ತೀವಿ, 2 ಸೀಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು, ಇವೆಲ್ಲ ನೋಡಿದಾಗ ಏನಾಗುತ್ತೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನೋದು ತುಂಬ ಸ್ಪಷ್ಟ ಆಗುತ್ತೆ. ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ, 400 ಸೀಟಿಗೂ ಹೆಚ್ಚಿಗೆ ಸೀಟ್ ಪಡೆದು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿಶ್ವನಾಯಕರಾಗೂ ಕೂಡ ಅವರು ಮುಂದುವರಿತಾರೆ ಅನ್ನೋ ವಿಶ್ವಾಸ ಇಡೀ ದೇಶದ 140 ಕೋಟಿ ಜನರಿಗೂ ಇದೆ. ಮತ್ತೆ ಬೇಕಾಗಿದೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆರ್ಜೆಡಿ ಮತ್ತೆ ಎನ್ಡಿಎ ಸರ್ಕಾರ ಮತ್ತೆ ಬರ್ಬೋದಾ? ಈ ಇಂಡಿಯಾ ಒಕ್ಕೂಟ ಒಂದು ರೀತಿಯ ಸ್ವಾರ್ಥಿಗಳ ಒಕ್ಕೂಟ. ಅವರು ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ದೇಶದ ಏಳ್ಗೆ ಬಗ್ಗೆ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅವ್ರ ಕಲ್ಪನೆ ಇಲ್ಲದೇನೆ ನಮ್ಮ ಪಕ್ಷಗಳದ್ದು ನಮ್ಮ ವ್ಯಕ್ತಿತ್ವದ ಬಗ್ಗೆ ಏನಾದ್ರು ಲಾಭ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನಕ್ಕೆ ಸೇರಿದಂಥ ಇಂಡಿಯಾ ಒಕ್ಕೂಟ ಅದು. ಆದರೆ ನರೇಂದ್ರ ಮೋದಿಯವರ ಒಕ್ಕೂಟ ಏನಿದೆ, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಉದ್ದೇಶದಿಂದ ಈ ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಏಳಿಗೆಗೋಸ್ಕರ ಎಲ್ಲರೂ ಒಂದಾಗಿರೋದು. ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ. ಈಗ IND ಒಕ್ಕೂಟದಲ್ಲಿದ್ದಂಥ ಒಬ್ಬೊಬ್ಬರೇ ಹೊರಗೆ ಬರ್ತಾ ಇದ್ದಾರೆ. ಮೊದಲನೇ ಮಮತಾ ಬ್ಯಾನರ್ಜಿ ಹೊರಗೆ ಬಂದರು, ನಿತೀಶ್ ಕುಮಾರ್ ಹೊರಗೆ ಬಂದಿದ್ದಾರೆ, ಕೇಜ್ರಿವಾಲ್ ಹೊರಗೆ ಬಂದಿದ್ದಾರೆ. ಈ ರೀತಿ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಯಾಕೆ ಅಂತಂದರೆ ಅವರು ಸೀಟ್ ಹೊಂದಾಣಿಕೆಯಲ್ಲಿ ಸರಿ ಹೋಗಲಿಲ್ಲ ಅನ್ನೋ ಥರದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಪರಿಸ್ಥಿತಿ ಹೇಗಲಿ ಎಷ್ಟು ಮಟ್ಟಿಗೆ ಅಂತಂದರೆ, ಈ ಒಂದು IND ಒಕ್ಕೂಟ ಮಾಡಿ ಅದ್ರ ಮುಖಾಂತರ ಹೇಗಾರು ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಿದ್ರು. ಆದರೆ ಇವತ್ತು ಇಡೀ ದೇಶದಲ್ಲಿ ಒಂದೊಂದು ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ 1 ಸೀಟ್ ಕೊಡ್ತೀವಿ, ನಿಮ್ಗೆ 2 ಸೀಟ್ ಕೊಡ್ತೀವಿ, ಬೇಕಾದರೆ ಇರ್ರಿ ಬೇಡದಿದ್ರು ಹೋಗಿರಿ ಅನ್ನೋಂಥ ಒಂದು ಪರಿಸ್ಥಿತಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಒಂದು ಆ ಪಕ್ಷದ ದುರ್ದೈವ. ಯಾಕೆಂದರೆ ನ್ಯಾಯವಾಗಿ ಅಖಿಲ ಭಾರತೀಯ ಪಕ್ಷ ಅತಿ ಹೆಚ್ಚು ಸೀಟಲ್ಲಿ ತಗೊಂಡು ಬೇರೆ ಬೇರೆ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಕಡಿಮೆ ಸೀಟ್ ಕೊಡಬೇಕು, ಇದು ಪದ್ಧತಿ. ಆದರೆ ಇದು ಉಲ್ಟಾ. ಇದು ಈಗ ಮಮತಾ ಬ್ಯಾನರ್ಜಿ ನಿಮ್ಗೆ 1 ಸೀಟ್ ಕೊಡ್ತೀವಿ, 2 ಸೀಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು, ಇವೆಲ್ಲ ನೋಡಿದಾಗ ಏನಾಗುತ್ತೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನೋದು ತುಂಬ ಸ್ಪಷ್ಟ ಆಗುತ್ತೆ. ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ, 400 ಸೀಟಿಗೂ ಹೆಚ್ಚಿಗೆ ಸೀಟ್ ಪಡೆದು
ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿಶ್ವ ನಾಯಕರಾಗೂ ಕೂಡ ಅವರು ಮುಂದುವರಿತಾರೆ ಅನ್ನೋ ವಿಶ್ವಾಸ ಇಡೀ ದೇಶದ 140 ಕೋಟಿ ಜನರಿಗೂ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ.